मैं कर्नल सोफिया कुरैशी रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ನನ್ನ ಸೊಸೆ ಗುಜರಾತ್ ಬಡೋದರ ಅವರು ಮೊದಲೇ ಮಿಲ್ಟ್ರಿಯಲ್ಲಿ ಜಾಯಿನ್ ಇದ್ದರು. ನನ್ನ ಮಗನೂ ಮಿಲ್ಟ್ರಿಯಲ್ಲಿ ಹೋದ. ಅವ್ರು ಇಬ್ಬರದು ಸಂಗಮ ಎಲ್ಲಿ ಆಯ್ತು ಅಂದ್ರೆ ಝಾನ್ಸಿದಾಗ ಅವ್ರಿಗೆ ನೋಡ್ರು, ಅವ್ರಿಗೆ ನೋಡ್ರು, ಅವ್ರಿದ್ದಾರೆ ನಮಗೆ ಹೇಳ್ರಿ. ಮತ್ತು ಯಪ್ಪ ಇಲ್ಲಿ ಒಂದು ಮುಸಲ್ಮಾನ್ರದ್ದು ನಮ್ಮದು ಇದೈತಿ ಹೆಣ್ಮಗಳ, ಅವರು ಕೊಡ್ತೀವಿ ಅನ್ನತ್ತಾರೋ, ಬರ್ರಿ ನೀವು ನೋಡ್ರಿ. ನಾವು ಇಲ್ಲಿಂದ ಒಂದು 4 ಮಂದಿ ಕೂಡಿ ಅಲ್ಲಿ ಹೋದಿವ್ರಿ. ಅವ್ರಿಗೆ ನಮಗೆ ಹೊಂತ್ರಿ ಬಡೋದರಾದಾಗ ಮದುವೆ ಇಟ್ಟು 2015 ಅವ್ರು ಮದುವೆ ಮಾಡಿ ಅವರು ಟಾಪ್ ಕಲ್ಕೋತ ಹೋದ್ರಿ. ಇವರು ಕಮಾಂಡೋ ಟ್ರೈನಿಂಗ್ ಮುಗಿದ ಬಳಕ ಇವು ಟಾಪ್ ಕಲ್ಕೋತ ಹೋದ. ಇಬ್ಬರು ಕೂಡಿ ಮೇಜರ್ ಆಗಿ ಈಗ ಡ್ಯೂಟಿ ಮಾಡ್ತಾರೆ. ಫಸ್ಟ್ ಝಾನ್ಸಿಯಾಗನ ಅಲ್ಲೇ ಇದಾಗಿತ್ತು ರೀ. ಆಮೇಲೆ ಅವ್ರು ಕಾಶ್ಮೀರಕ್ಕೂ ಹೋದ ಮಗ. ಅವರು 3 ವರ್ಷಕ್ಕೊಮ್ಮೆ ಅವರು ಶಿಫ್ಟ್ ಮಾಡ್ಕೊತ ಹೋಗ್ತಾರೆ. ಮುಂದೆ ತಮಿಳ್ನಾಡ್ದಾಗ ಅಲ್ಲೂ ಇದ್ದರು ನಾವು ಇಬ್ಬರು ಬದಲಾವಣೆ ಇದ್ದರು. ಈಗ ಇಬ್ಬರು ಒಂದೇ ಜಾಗದಾಗ ಅಂದ್ರೆ ಅಲ್ಲಿ ಅದಾರ ರೀ. ಈಗ ಇವ ಮಗ ಝಾನ್ಸಿದಾಗ ಅದಾನ ರೀ. ಆಕೆ ಪಂಜಾಬ್ಗೆ ಇದ್ದಳು. ಮೊನ್ನೆ ಇದ್ರಾಗ ನಮ್ಮ ದಿಲ್ಲಿಗೆ ಹೋಗ್ಯಾರ. 2 ಸಲ ಸೊಸಿ ಬೆಳಗಾವಿಗೆ ಬಂದು ಇಲ್ಲಿ ಮನೆಗಾದ್ರೆ ಬೆಳಗಾವಿಗೆ 2 ಸಲ ಬಂದು ಹೋಗಿ ಅವರು ಒಂದು ಏನರ ಬಂದು ಹೋಗ್ಯಾರ ರೀ. ಎಲ್ಲ ಇಲ್ಲಿ ಯಾವ್ದು ನಮ್ಮದು ಮದುವೆ ಮುಂಜಿ ಅಥವಾ ದೇವ್ರದ ಮಾಡಿರೋ ಬರ್ತಾರೆ ರೀ. ಇದೇ ವರ್ಷದಾಗ ಅವ್ರಿಗೆ ಲೀವ್ ಕೊಟ್ಟಿಲ್ಲ ರೀ. ಎಲ್ಲ ಜರ ರಿಸ್ಕ್ ಭಾಳ ಐತೆ ಬಾಬಾ ಅಂತ ಹೇಳ್ರು. ವಿಡಿಯೋ ಕ್ಯಾಮ್ರಾ ಮಾಡ್ತಾರೆ ರೀ. ಅದ್ರಾಗ ನಾವು ಮಾತಾಡ್ತು, ಅವರು ಮಾತಾಡ್ತಾರೋ. ಈ ಸಲ ಮಗನೂ ಬಂದಿಲ್ಲ ರೀ. ಇನ್ನು ಬಕ್ರೀದ್ ಹಬ್ಬ ಬರ್ತೈತ್ರಲ್ಲ ಅವಾಗ ಎಲ್ಲರಿಗೂ ಈಗ ವಾರ್ನಿಂಗ್ ಕೊಟ್ಟನ್ರಿ. ಆ ದಿವಸ ಜರ ನಮ್ದು ಇದೈತಿ ಬರಬೇಕಂತ ಹೇಳಿದ್ರು ಬರ್ತೀವಿ ಅಂತ ಹೇಳ್ಯಾರ. ಮತ್ತು ಮೊಮ್ಮಕ್ಕಳ ಬಗ್ಗೆ ಏನಾರು ಅದಾರ ರೀ? ಒಬ್ಬ ಮೊಮ್ಮಗ ಅದಾನ ರೀ, ಎಜುಕೇಷನ್ ಮಾಡ್ಕೋತದಾನ ರೀ. 3 ಗಂಡು ಮಕ್ಕಳು ರೀ ನನಗೆ. ಒಬ್ಬ ಅಗ್ನಿಶಾಮಕ ದಳ ಗಾರ್ಡ್ ಅದಾನ ರೀ, ಅವ್ನು ಬೆಂಗಳೂರು ಸರ್ವಿಸ್ ಮಾಡ್ತಾನೆ. ಇವರು ಇಬ್ಬರು ಇಲ್ಲಿ ನನ್ನ ಕಡೆ ಒಬ್ಬ ಅದಾನ ರೀ, ಇವು ಇಲೆಕ್ಟ್ರಿಕ್ ಕೆಲಸ ಮಾಡ್ದಾನ ರೀ. ನಾ ಮೊದಲ ಎಲ್ಲ ಇರೋದು ಜಾರಕಿಹೊಳಿ ಆ್ಯಂಡ್ ಕಂಪ್ನಿ. ನಾ ಅದೇ ಕಂಪ್ನಿಯಾಗ 35 ವರ್ಷ ಕೆಲಸ ಮಾಡಿದ್ವಿ. ಈಗ ನಿಮ್ಮ ಸೊಸಿ ಇಡೀ ಜಗತ್ತಿಗೆ ಮುಂದೆ ಬಂದು ನಿಂತು ಈ ದೇಶದ ಹೆಮ್ಮೆ ತರುವಂಥ ಒಂದು ವಿಚಾರ ಮಾತಾಡಿದ್ರು. ಅವಾಗ ನಿಮಗೆ ಏನು ಅನಿಸ್ತು? ಅದು ಕೇಳಿದ ಬಳಿಕ ನನಗೆ ಒಂದು ದೊಡ್ಡದು ಒಂದು ಕರೋಡೋಪತಿ ಆದ್ನ ಅಂದ್ರೆ ಒಂದು ದೊಡ್ಡ ಲ್ಯಾಟ್ರಿ ಆಯ್ತದಂಗ ನನಗೆ ಗೊತ್ತೂ ಇದ್ದಿರ್ಕಿಲ್ಲ. ನನ್ನ ದೋಸ್ತರೆಲ್ಲ ಬಂದು ನನಗೆ ಕೇಳಾಕತ್ರು, ಏನು ಭಯ ನಿನ್ನ ತಿವ್ಯಾಗ ಹವಾ ಐತಿ ನಾವು ಮೊದಲೇ ಎಜುಕೇಷನ್ದವ್ರಲ್ಲ, ಏನಪ್ಪ ಇದು ಹವಾ ಅಂತ ಕೇಳಿ. ಅವಾಗ ನನ್ನ ದೊಡ್ಡ ಮಗ ಫೋನ್ ಹಚ್ಚಿ ಕೇಳೋಣ. ಅವು ಹೇಳಿದ್ ಇಲ್ಲ ಬಾಬಾ ಮತ್ತು ಹಿಂಗೆ ವೈನಿ ಇದು ಮಾಡ್ಯಾರು. ಅವಾಗ ನಾ ಖುಷಿ ಆದ್ನಿ. ಬಂದು ರಾತ್ರಿ ಟಿವ್ಯಾಗ ನೋಡಿ ಮತ್ತೊಂದು ಜರ ಖುಷಿ ಆಯ್ತು. ಆಮೇಲೆ ಬೆಳ್ತಂತಾಗ ಫೋನ ಬರಾಕತ್ತವ್ರು ನಮಗೆ. ನಾನು ಯಾವಾಗೂ ಜೀವನದಾಗ ಜಾತಿ ಭೇದ ಮಾಡಲಿಲ್ಲ. ನೀವು ಕೇಳ್ದಲ್ಲಿ 3 ಸಲ ಅಯ್ಯಪ್ಪ ಮಾಡ್ಕೊಂಡು ಬಂದನ್ರಿ. ನಾ 3 ಸಲ ತಿರುಪತಿ, 3 ಸಲ ಶಬರಿಮಲ. ಹೌದು ರೀ. ಈಗೆಲ್ಲ ಮಂದಿ ನಮಗೆ ಗೌರವ ಮಾಡತ್ತಾರೆ. ನಿನಗೆ 3 ಗಂಡು ಮಕ್ಕಳು ಸಾಬ್ ನಮ್ಗೆ ಗೊತ್ತೇ ಇದ್ದಿರ್ಕಿಲ್ಲ. ಯಾಕಂದ್ರೆ ಮೊದಲಿಂದ ನಮಗೆ ಇದೇ ಇದ್ದಿರ್ಕಿಲ್ಲ. ಈಗೆಲ್ಲ ಊರು ಮಂದಿ ಬಂದು ಭೇಟಿಯಾಗಿ ಮಾಲಾರ್ಪಣೆ ಅದೇ ಎಲ್ಲರಿಗೂ ನಮಸ್ಕಾರ ಅಂತ ಹೇಳೋದು. ನಮ್ಮ ಚಾಚಿ ಯೂನಿಫಾರ್ಮ್ ಹಾಕೊಂಡು ಬಂದ್ರೆ ನಮಗೂ ಅಂತ ಯೂನಿಫಾರ್ಮ್ ಹಾಕೋಬೇಕಂತ ಅನ್ನಿಸ್ತೈತ್ರಿ. ಅವರು ನಮಗೆ ದಿವಸ ರನ್ನಿಂಗ್ ಹೋಗು ಏನಾರೇ ಮಾಡೋಕೆ ಆಗ್ತೈತಿ, ಆರ್ಮಿ ಟ್ರೈ ಮಾಡೋಣ ಅಂತ ಹೇಳಿದಾರೆ ರೀ. ಅವ್ರಿಗೆ ನೋಡ್ರೆ ತುಂಬ ಇನ್ಸ್ಪಿರೇಷನ್ ಆಗ್ತೈತಿ, ನಮಗೂ ಪ್ರೌಡ್ ಅನ್ನಿಸ್ತೈತ್ರಿ. ಅವರು ಎಲ್ಲ ಲೀಡ್ ಹೇಳಿದ್ದು ಪ್ಲ್ಯಾನ್ ಮಾಡಿದೆಲ್ಲ ಇದೈತ್ರಿ. ಅವ್ರಿಗೆಲ್ಲ ಹಿಂಗೆ ಮಾಡ್ಬೇಕ್ರಿ ಪಾಕಿಸ್ತಾನದವ್ರಿಗೆ. ಮತ್ತು ರೀ ಅವ್ರು ಹಿಂಗೆ ಕೇಳಿ ಹೊಡೆದಿದ್ದೆಲ್ಲ ಇದು ನಮ್ಮ ದೇಶದಲ್ಲಿ ನಡೆಯೋದಿಲ್ಲ ರೀ ಅಂಥದ್ದೆಲ್ಲ ಏನು.